ನಾನು ಕೇವಲ ಒಬ್ಬ ನಿರಪರಾಧಿನ ಒಂದು ಸುಳ್ಳನ್ನು ಹೇಳಿ 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 ನಿಜ ಮಾಡಿಕೊಟ್ಟಿರಲ್ಲ ಮನುವಾದಿಗಳು. ನಿಮಗೆ ನಾನು ತೋರಿಸ್ತೀನಿ. ಇದು ನನ್ನ ಸವಾಲ್. ನಾನು ಇವತ್ತು ಸಂವಿಧಾನಕ್ಕೆ ತಲೆಬಾಗಿ ಮಾನ್ಯ ನಮ್ಮ ಮುಖ್ಯಮಂತ್ರಿಯವರು ತಾವು ತಪ್ಪು ಮಾಡಲಿಲ್ಲ, ತಾವು ಮಾಡಿಕೊಡ್ದು ಅಂತ ಹೇಳಿದರು. ಆದರೂ ಕೂಡ ನಮ್ಮ ವರಿಷ್ಠರಿಗೆ ಯಾವುದೇ ಕಾರಣಕ್ಕೂ ನನ್ನಿಂದ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು 100 ಹಾರ್ಸ್ ಪವರಲ್ಲಿ ಓಡ್ತಾ ಇದೆ. ನನ್ನಿಂದ ಮುಜುಗರ ಆಗಬಾರ್ದು ಅನ್ನುವಂಥ ಕೇವಲ ಒಂದೇ ಒಂದು ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಯವರ ಅಭಿವೃದ್ಧಿ ಕುಂಠಿತ ಆಗಬಾರ್ದು, ಜನಕ್ಕೆ ದಿಕ್ಕು ತಪ್ಪಿಸುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ನಮ್ಮ ವರಿಷ್ಠರು ಮಾನ್ಯ ಖರ್ಗೆಜಿಯವರು ಇದೇ ರಾಜ್ಯದವರು, ಅವರು ಕೂಡ ನಮ್ಮ ರಾಜ್ಯದಲ್ಲಿ ಒಂದು ಸುಳ್ಳನ್ನು ಬಿಡಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ಮತ್ತೆ ಅವ್ರಿಗೂ ಮುಜುಗರ ಆಗಬಾರ್ದು ಅನ್ನೋಂಥ ವಿಚಾರದಿಂದ ಇವತ್ತು ಈ ದೇಶದ ಅತ್ಯುನ್ನತ ಸ್ಥಾನವನ್ನು ಹೊಂದಿರುವಂಥದ್ದು ಅವ್ರನ್ನೇ ಬಿಡಲಿಲ್ಲ, ನನ್ನನ್ನು ಬಿಡ್ತಾರೆ ಸ್ವಾಮಿ ಮನುವಾದಿಗಳು. ಈ ದಲಿತರನ್ನ, ಶೋಷಿತ ವರ್ಗದವ್ರನ್ನ, ಅಲ್ಪಸಂಖ್ಯಾತರನ್ನ ಬಿಡ್ತಾರಾ ನೀವು? ಇವತ್ತು ನಾನು ಓಡಾಡ್ತೀನಿ, ಈ ರಾಜ್ಯದಲ್ಲಿ ನನಗಾಗಿರುವಂಥ ಅನ್ಯಾಯವನ್ನು ಎತ್ತಿ ಹಿಡಿತೀನಿ. ನಾನು ನನ್ನ ಪರಿಶಿಷ್ಟ ಪಂಗಡದ ಸಮಾಜದವರು 15 ಸ್ಥಾನಗಳಲ್ಲಿ ಕೂಡ ನಾನು ಓಡಾಡ್ತೀನಿ. ನನಗೆ ಮಾಡಿರುವಂಥ ಈ BJP ದುಷ್ಟ ಶಕ್ತಿಗಳು, ಕೋಮುವಾದಿ ಪಕ್ಷದವರು ವಿನಾಕಾರಣ ಹಗರಣ ಇಲ್ಲದೇ ಹಗರಣವನ್ನು ತಂದು ನನ್ನ ಮೇಲೆ ಕಟ್ಟಿ ತಾವು ನನ್ನ ತಲೆದಂಡನ್ನು ಮಾಡ್ತಿದ್ದೀರಲ್ಲ ಸ್ವಾಮಿ. ಶಂಭುಕ ಅಂದ್ಕೊಂಡಿದ್ದೀರಾ ನೀವು? ಪುರಾಣ ಕಾಲದ ಶಂಭುಕ ಅಲ್ಲ. ಲೋಕ ಕಲ್ಯಾಣಕ್ಕಾಗಿ ಮಾಡಿದಂಥ ತಪಸ್ಸನ್ನು ಶಂಭುಕ ಮಾಡ್ತಾ ಇದ್ದ, ಅವನ ತಲೆದಂಡ ಆಯಿತು. ಆದರೆ ಇವತ್ತು ನಾನು ಶಂಭುಕ ಆಗಲಿಕ್ಕೆ ನಾನು ತಯಾರಿಲ್ಲ ಸ್ವಾಮಿ. ನಾನು ಇಡೀ ದೇಶವನ್ನೇ ಈ ಹಿಂಭಾಗಲಿನಿಂದ ಬರ್ತಿರ್ತಾವೆ. ಈ ರಾಜ್ಯದಲ್ಲಿ ಪ್ರತಿ ಬಾರಿ ಸರ್ಕಾರ ಮಾಡಿದಂಥ ಸಂದರ್ಭದಲ್ಲಿ ಕೂಡ ತಾವು ಹಿಂಭಾಗಲಿನಿಂದ ಬಂದಿರೋದು. ಈ ರಾಜ್ಯ ಯಾವತ್ತೂ ಕೂಡ ನಿಮಗೆ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಕೊಡೋದಿಲ್ಲ. ನಮ್ಮ ರಾಜ್ಯ ಅಂತ ಬುದ್ಧಿವಂತರ ನಾಡಾಗಿದೆ ಇವತ್ತು. ಅಂತ ಒಂದು ಬುದ್ಧಿವಂತರ ನಾಡಲ್ಲಿ ಕೂಡ ಇರೋ ಪಕ್ಷದವ್ರನ್ನ ಬೇರೆ ಮಕ್ಕಳನ್ನ ಕರ್ಕೊಂಡೋಗಿ ತಾವು ಸಂಸಾರವನ್ನು ನಡೆಸುವಂಥದ್ದು ತಾವು ಮಾಡ್ಕೊತಾ ಇದ್ದೀರಿ. ಬೇರೆ ಪಕ್ಷದಿಂದ ಗೆದ್ದಂಥವ್ರನ್ನ ತೆಗೆದುಕೊಂಡು ಹೋಗಿ ತಾವು ಸರ್ಕಾರವನ್ನು ರಚನೆ ಮಾಡಿ 40% ಲೂಟಿಯನ್ನು ತಾವು ಮಾಡಿದ್ದೀರಿ. ಇವತ್ತು ಇಂಥದನ್ನೆಲ್ಲ ಬೆಳಕು ಚೆಲ್ಲಬೇಕಂದ್ರೆ ನನಗೆ ಸದನದಲ್ಲಿ ಅವಕಾಶ ಮಾಡಿಕೊಡ್ಲಿಲ್ಲ ತಾವು.